ರಾಷ್ಟ್ರೀಯ ವಿಪತ್ತುಗಳು ಎದುರಾದಾಗ ಅವುಗಳನ್ನ ಯಾವ ರೀತಿ ಸಮರ್ಪಕವಾಗಿ ನಿರ್ವಹಣೆ ಮಾಡಬೇಕು ಅನ್ನೋದನ್ನ ಕಲಿಸೋದೇ ಯುವ ಆಪತ್ ಮಿತ್ರ ಕಾರ್ಯಕ್ರಮ. ಇದರಿಂದ ವಿದ್ಯಾಭ್ಯಾಸದ ಜೊತೆಗೆ ಮಕ್ಕಳಲ್ಲಿ ಆತ್ಮರಕ್ಷಣೆ ಹಾಗೂ ಆತ್ಮವಿಶ್ವಾಸವು ರೂಪುಗೊಳ್ಳುತ್ತದೆ ಎಂದು ಲೆಕ್ಕಪತ್ರ ಇಲಾಖೆಯ ಉಪನಿರ್ದೇಶಕರು ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷರಾದ ಸಿಎಸ್ಎಸ್ ಷಡಕ್ಷರಿ ಹೇಳಿದರು. ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಸಭಾಂಗಣದಲ್ಲಿ ಆಯೋಜಿಸಲಾಗಿದ್ದ 7 ದಿನದ ವಿಪತ್ತು ನಿರ್ವಹಣೆ ಹಾಗೂ ಆಪತ್ ಮಿತ್ರ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಒಂದು ಮಾನವೀಯ ಸಂಸ್ಥೆ ಆಗಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಕ್ಕಳಲ್ಲಿ, ಯುವಕರಲ್ಲಿ ವಿಶೇಷ ತರಬೇತಿಯನ್ನ ನೀಡೋದರ ಜೊತೆಗೆ ಮಾನವೀಯ ಮೌಲ್ಯಗಳನ್ನ ಹಾಗೂ ವಿಶೇಷ ಬದುಕಿನ ಕಲೆಯನ್ನ ಕಲಿಸಿಕೊಡ್ತದೆ. ಇಂದು ಸಾಮಾಜಿಕ ಜಾಲತಾಣದಲ್ಲಿ ನಮ್ಮ ಯುವಕರು ಪ್ರತಿನಿತ್ಯ ಸಾಕಷ್ಟು ಗಂಟೆಗಳನ್ನ ಕಳೆಯುವುದರ ಜೊತೆಗೆ ತಮ್ಮ ಅಮೂಲ್ಯವಾದ ಸಮಯವನ್ನ ವ್ಯರ್ಥ ಮಾಡ್ತಿದ್ದಾರೆ. ಇದರಿಂದ ಅವರ ಬುದ್ಧಿ ಹಾದಿ ತಪ್ಪುತ್ತದೆ ಹೊರತು ಯಾವುದೇ ರೀತಿಯ ಲಾಭ ಇರೋದಿಲ್ಲ ಎಂದು ವಿಷಾದವನ್ನ ವ್ಯಕ್ತಪಡಿಸಿದರು. ವಿಪತ್ತನ್ನ ಯಾವ ರೀತಿಯಾಗಿ ಇವತ್ತು ಅದರ ಉದ್ಘಾಟನೆ ಅವೆಲ್ಲ ತಿಳ್ಕೊಂಡಿದ್ದೀರಾ ಅಂತ ಹೇಳಿ ಭಾವಿಸ್ತೇನೆ. ನಾವೆಲ್ಲ ಸ್ಕೂಲ್ಗೆ ಹೋಗ್ಬೇಕಾದ್ರೆ NCC ಬಗ್ಗೆ ಕೇಳಿದ್ದೇವೆ, ಸ್ಕೌಟ್ ಗೈಡ್ಸ್ ಬಗ್ಗೆ ಕೇಳಿದ್ದೇವೆ. ನಮ್ಮ ದೇಶ ಕಟ್ಟದೆ ಇಲ್ಲ, ನೂರಾರು ಜನ ಉಕ್ಕಿನ ನರಮಂಡಲ ಯುವಕರನ್ನು ಕೂಡಿ ಈ ದೇಶದ ಭವಿಷ್ಯವನ್ನು ಬದಲಾಯಿಸ್ತಾರೆ ಎನ್ನುವಂತ ಮಾತನ್ನ ಸ್ವಾಮಿ ವಿವೇಕಾನಂದ ಹೇಳಿದ್ರು ಅಂತ ಹೇಳಿದ್ರೆ, ಯಾವ್ದಕ್ಕಾಗಿ ಹೇಳಿದ್ರು ಅಂತ ಯೋಚನೆ ಮಾಡಿದ್ರೆ ಅವತ್ತು ಕೂಡ ಅವ್ರಿಗೆ ಅರ್ಥ ಆಗಿತ್ತು ಅನ್ಸುತ್ತೆ. ನಮ್ಮ ಯುವ ಶಕ್ತಿ ನಾವು ಅಂದ್ಕೊಂಡಾಗಿಲ್ಲ, ನಮ್ಮ ಯುವ ಶಕ್ತಿ ದಾರಿ ತಪ್ತಾ ಇದೆ. ನಮ್ಮ ಯುವ ಶಕ್ತಿಗೆ ಮುಂದೆ ಗುರಿ ಇಲ್ಲ, ಹಿಂದೆ ಗುರು ಇಲ್ಲ ಅನ್ನುವಂಥದ್ದು ಅವರ ಮಾತುಗಳಲ್ಲಿ ವ್ಯಕ್ತ ಆಗುತ್ತೆ ಅಂತ ಹೇಳಿಕೆ ಬಯಸ್ತೇನೆ. ಬಹುಶಃ ಅವತ್ತೇ ಆದ್ರೆ ಇವತ್ತಿನ ಪರಿಸ್ಥಿತಿ ಎಲ್ಲಿ ಬಂದು 18 ವರ್ಷದಿಂದ 35 ವರ್ಷದವರೆಗೆ ಯುವಕರ ಕಡೆ ಮೊಬೈಲ್ ಕೊಟ್ರೆ ಒಂದು ದಿನಕ್ಕೆ ಮಿನಿಮಮ್ ಟು ಮ್ಯಾಕ್ಸಿಮಮ್ ಒಂದು ದಿನಕ್ಕೆ ಮೊಬೈಲ್ ಅನ್ನ ಲಾಕ್ಡೌನ್ ಅಂತ ಸೇರಿ 2400 ಬಾರಿ ಮೊಬೈಲ್ ಅನ್ನ ಲಾಕ್ಡೌನ್ ಮಾಡ್ತಾರೆ ಎನ್ನುವಂತ ಸೈಂಟಿಫಿಕ್ ರಿಪೋರ್ಟ್ ನಮ್ಮ ಎದುರುಗಡೆ ಸಿಕ್ಕಿದೆ. ಮೊಬೈಲ್ ಅನ್ನ ಒಂದು ದಿನಕ್ಕೆ ಸಂಶೋಧನೆಯಿಂದ ಸಿಕ್ಕಿದೆ ಅಂತ ಹೇಳಿ ಒಬ್ಬ ಎಕ್ಸ್ಪರ್ಟ್ ಡಾಕ್ಟರ್ ಜೊತೆ ಚರ್ಚೆ ಮಾಡ್ತಾರೆ.